ಇನ್ನು ಯುವ ಸಮುದಾಯವನ್ನೇ ಹಾರ್ಟ್ ಅಟ್ಯಾಕ್ ಕಾಡ್ತಾ ಇದೆ. ಜಯದೇವ ಆಸ್ಪತ್ರೆಗೆ ಬರುವಂತ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಟಿವಿ9ಗೆ ಜಯದೇವ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಪಿಡಿಗೆ ಬರುವಂತ ರೋಗಿಗಳ ಸಂಖ್ಯೆಯಲ್ಲಿ ಕೊಂಚ ಏರಿಕೆಯಾಗಿದೆ. ಮಾಸ್ಟರ್ ಹೆಲ್ತ್ ಚೆಕಪ್ ಅನ್ನ ರೋಗಿಗಳು ಮಾಡಿಸ್ಕೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಎದೆನೋವಿದ್ರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸಂಬಂಧಿಕರಿಗೆ ಹೃದಯಾಘಾತ ಸಮಸ್ಯೆ ಇರೋದ್ರಿಂದ ಜನರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ. ಟಿವಿ9ಗೆ ಜಯದೇವ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುವ ಸಮುದಾಯವನ್ನ ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಕಾಡ್ತಾ ಇದೆ ಅನ್ನೋದಕ್ಕೆ ಕೆಲವೊಂದು ಘಟನೆಗಳೇ ಸಾಕ್ಷಿ. ಕೇವಲ ಹಾಸನದ ನಂಬರ್ಸ್ಗಳನ್ನ ಹೇಳ್ತಾ ಇದ್ವಿ ನಾವು. ಸಾಧಾರಣ ಒಂದು 40 ದಿನಗಳ ಒಳಗಡೆಗೆ 16ಕ್ಕೂ ಹೆಚ್ಚು ಮಂದಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಂಡಿದೆ. ಇವೆಲ್ಲವೂ ಕೂಡ ಜನರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರ್ ಜಯದೇವ ಆಸ್ಪತ್ರೆಯ ವೈದ್ಯರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾನೀಗ ಜಯದೇವ ಒಪಿಡಿ ಭಾಗದಲ್ಲಿದ್ದೀನಿ. ಇವತ್ತು ಶನಿವಾರ ಫೋರ್ತ್ ಸ್ಯಾಟರ್ಡೆ ಆಗಿದ್ರು ಕೂಡ ಕೊಂಚ ಪ್ರಮಾಣದಲ್ಲಿ ಜನರು ಬರ್ತಾ ಇದ್ದಾರೆ, ತಮ್ಮ ರುಟೀನ್ ಚೆಕಪ್ಗಳಿಗೆ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರ ಕೂಡ ಈಗ ಒಂದು ವರದಿಯನ್ನು ಕೇಳಿದೆ. ಏನು ಆಗ್ತಾ ಇದೆ, ಹೆಂಗೆ ಹಾರ್ಟ್ ಅಟ್ಯಾಕ್ ಯಾಕೆ ಹೆಚ್ಚಾಗಿದೆ, ಯಾವ ಪ್ರಮಾಣದಲ್ಲಿ ಕೇಸ್ಗಳು ಬರ್ತಾ ಇದೆ, ಏನು ಕಾರಣಗಳನ್ನ ನೀವು ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಯಾಕೆಂದರೆ ಕೋವಿಡ್ ಬಳಿಕ ಏನಾದರೂ ಕೋವಿಡ್ ಕಾರಣ ಆಯಿತಾ, ವ್ಯಾಕ್ಸಿನ್ ಕಾರಣ ಆಯಿತಾ, ಏನು ಅಂಶಗಳು ನಿಮಗೆ ಕೋವಿಡ್ ಏರಿಕೆ ಕಾರಣ ಆಯಿತು, ಎಲ್ಲ ಅಂಶಗಳ ಬಗ್ಗೆ ವರದಿಯನ್ನು ಕೊಡಿ ಅಂತ ಹೇಳಿ ಜಯದೇವ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ತಜ್ಞ ಕಾರ್ಡಿಯಾಲಜಿಸ್ಟ್ಗಳು ಇದ್ದಾರೆ. ಅವರು ಕೂಡ ಸರ್ಕಾರಕ್ಕೆ ಅಧ್ಯಯನವನ್ನು ಮಾಡಿ 250 ಜನರ ಒಂದು ಅಧ್ಯಯನವನ್ನು ಮಾಡಿ ಒಂದಿಷ್ಟು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಈಗ ಕೋವಿಡ್ ಬಳಿಕ ಆಗ್ತಿರುವಂಥದ್ದು ಆಗಿರಲಿ ಅಥವಾ ಏನು ಕಾರಣಗಳು ಈ ಹೃದಯಾಘಾತಕ್ಕೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಕ್ರಮಗಳನ್ನು ವಹಿಸೋದಕ್ಕೆ, ಹೃದಯಾಘಾತ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರು ಕಾರ್ಡಿಯಾಲಜಿ ಒಪಿಡಿ ಅಥವಾ ನಮ್ಮ ಜಯದೇವ ಆಸ್ಪತ್ರೆ ಬರುವವರ ಪ್ರಮಾಣ ತುಂಬ ಜಾಸ್ತಿ ಆಗಿದೆ. ಕಮ್ಮಿ 20 ರಿಂದ 40, 50 ವರ್ಷ ವಯಸ್ಸಿನ ಯುವಕರೇ ಈಗಿನ ಕಾಲದಲ್ಲಿ ಜಾಸ್ತಿ ಒಪಿಡಿ ಅಟೆಂಡೆನ್ಸ್ ಬರ್ತಾ ಇದ್ದಾರೆ. ಓಕೆ ಸರಿ, ಎಲ್ಲ ಒಂದು ಕಡೆ ಈ ಹೃದಯಾಘಾತ ಯಾವುದೋ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ಅಥವಾ ಸುದ್ದಿ ಆಗ್ತಾ ಇದ್ದ ಹಾಗೆಯೇ ಆತಂಕಕ್ಕೆ ಒಳಗಾಗುವಂಥದ್ದು ಸರ್ವೇ ಸಾಮಾನ್ಯ. ಆ ಕಾರಣಕ್ಕೇನಾದರೂ ಚೆನ್ನಾಗಿರುವಂಥವ್ರು ಅಥವಾ ಸಮಸ್ಯೆಗಳಿಲ್ಲ ಅನ್ನೋಂಥವ್ರು ಯಾವುದೋ ರೀತಿಯಂಥ ಒಂದು ಅಳಕನ್ನು ಇಟ್ಕೊಂಡು ನಾನು ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಬರೋರ ಸಂಖ್ಯೆ ಜಾಸ್ತಿ ಏನಾದ್ರು ನೋಡ್ತೀರಾ? ನಿಜ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಏನು ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಬರ್ತಾ ಇದ್ದಾರೆ ಅಥವಾ ಹೃದಯದ ಒಂದು ತಪಾಸಣೆಗೆ ಅಂತ ಏನು ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದಾಗ ಯಾಕೆ ಬಂದ್ರೆ ಅಂತ ಕೇಳಿದ್ರೆ, ಇತ್ತೀಚೆಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ಡೆತ್ ಆದರು, ನಮ್ಮ ಕೊಲೀಗ್ ಒಬ್ಬರು ಸಡನ್ ಆಗಿ ಕೊಲ್ಯಾಪ್ಸ್ ಆದರು, ಸೊ ಇನ್ನೊಬ್ಬರು ಯಾರೋ ಗೊತ್ತಿರೋರು ಸಡನ್ ಆಗಿ ಅರೆಸ್ಟ್ ಆದರು, ಎಲ್ಲ ಚಿಕ್ಕ ವಯಸ್ಸು, ನನ್ನ ಏಜ್ ವಯಸ್ಸು, ಈ ರೀತಿ ಆತಂಕ ಅಥವಾ ಗಾಬರಿಯಾಗಿ ನಮ್ಮ ಒಪಿಡಿ ತಪಾಸಣೆಗೋಸ್ಕರ ಬರ್ತಾರೆ. ಒಂದು ವಿಷಯದಲ್ಲಿ ಅಂದರೆ ಆತಂಕ ಬೇಡ. ಇನ್ನೊಂದು ಏನಂದರೆ ನಮ್ಮ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ನಮಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್, ಬಿಕಾಸ್ ಏನಂದರೆ ಈ ಹಾರ್ಟ್ ಅಟ್ಯಾಕು ಅಥವಾ ಹೃದಯಕ್ಕೆ ಸಂಬಂಧ ಕಾಯಿಲೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಇರ್ಬೋದು, ಇದೆಲ್ಲ ಒಂಥರ ಸೈಲೆಂಟ್ ಕಿಲ್ಲರ್. ಸೊ ಕೊನೆ ಒಂಥರ ಕಾಂಪ್ಲಿಕೇಶನ್ ಅಥವಾ ಪ್ರಾಬ್ಲಮ್ ಆಗೋ ತನಕ ಸೈಲೆಂಟ್ ಆಗಿರುತ್ತೆ. ನಾವು ಚೆಕಪ್ ಮಾಡಿ ಅದನ್ನು ನೋಡಿಕೊಂಡ್ರೆ ಗೊತ್ತಾಗೋದು, ನನಗೂ ಡಯಾಬಿಟಿಸ್ ಇದೆ, ನನ್ನ ಶುಗರ್ ಲೆವೆಲು ಸ್ವಲ್ಪ ಏರುಪೇರು ಆಗಿದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ. ಸೊ ಇದು ಹಾಗಾಗಿ ಈ ಹೃದಯ ತಪಾಸಣೆಗೆ ಅಥವಾ ಒಂದು ಪ್ರೈಮರಿ ಪ್ರಿವೆನ್ಷನ್ ಅಂತ ಏನು ಹೇಳ್ತೀವಿ, ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಬರುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಬಹಳಷ್ಟು ಜನ ಗಾಬರಿಯಾಗಿಯೇ ಬರ್ತಾರೆ. ನಾವು ಎಷ್ಟು ಪರ್ಸೆಂಟ್ ಹೈಕ್ ನೋಡ್ತೀರಿ ಈ ವಿಚಾರದಲ್ಲಿ, ಜಾಸ್ತಿ ಪ್ರಮಾಣ ನೋಡ್ತೀರಿ? ಕಳೆದ 10 ವರ್ಷ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಇದು ದುಪ್ಪಟ್ಟಾಗಿದೆ, ಅಂದರೆ ಡಬಲ್ ಆಗಿದೆ. ಒಪಿಡಿಗೆ ಬರುವಂಥ ರೋಗಿಗಳ ಸಂಖ್ಯೆ 10 ವರ್ಷದಲ್ಲಿ ಡಬಲ್ ಆಗಿದೆ ಅಂತಲೇ ಹೇಳಿ. ಇಷ್ಟು ಡಾಕ್ಟರ್ ನಾಗರಾಜ್ ಮೂರ್ತಿ ಅವರು ಹೇಳುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, ಟಿವಿ9 ಬೆಂಗಳೂರು.